ಕಾರಟಗಿ ಪಟ್ಟಣದಲ್ಲಿ ಇಬ್ಬರು ಸಹೋದರರು ನಂದನ್ ಮತ್ತು ನಮನ್ ವಾಸವಾಗಿದ್ದರು. ನಂದನ್ ಓದಿನಲ್ಲಿ ಚತುರ, ನಮನ್ ಆಟದಲ್ಲಿ ಸಿಂಹ. ತಾಯಿ ಇಬ್ಬರಿಗೂ ಲಂಚ್ ಬಾಕ್ಸ್ ಹಾಕಿಕೊಟ್ಟು ಶಾಲೆಗೆ ಕಳಿಸಿದರು. ನಂದನ್ ಮತ್ತು ನಮನ್ ಇಬ್ಬರು ಒಟ್ಟಿಗೆ ಆಗಿ ಶಾಲೆಗೆ ತಲುಪಿದರು. ಒಂದು ದಿನ ಶಾಲೆಯಲ್ಲಿ ಗಣಿತ ಪರೀಕ್ಷೆ ನಡೆಯಿತು. ನಂದನ್ ಮೊದಲನೇ ಸ್ಥಾನ ಪಡೆದ. ಶಭಾಷ್ ನಂದನ್ ಎಂದು ಶಿಕ್ಷಕರು ಹೇಳಿದರು. ನಮನ್ ಮನಸ್ಸಿನಲ್ಲಿ ಎಲ್ಲ ಸಮಯವೂ ಅಣ್ಣನೇ ಫಸ್ಟ್ ಎಂದು ಜಗಳವಾಡಿದ. ಇದನ್ನು ಕಂಡ ತಾಯಿ ನೋವನ್ನು ಅನುಭವಿಸಿದರು. ಒಂದು ದಿನ ಮೈದಾನದಲ್ಲಿ ನಮನ್ ಓಟದಲ್ಲಿ ಸೋತನು. ಕೆಲವರು ಅವನನ್ನು ಹಾಸ್ಯ ಮಾಡಿದರು. ಅದನ್ನು ಕಂಡ ನಂದನ್, ನನ್ನ ತಮ್ಮನನ್ನು ಕಾಡಬೇಡಿ, ಅವನು ತುಂಬ ಧೈರ್ಯಶಾಲಿ. ಆ ಕ್ಷಣದಲ್ಲಿ ನಮನ್ ಅಣ್ಣನ ಪ್ರೀತಿಯನ್ನು ಅರಿತುಕೊಂಡ. ಕ್ಷಮಿಸು ಅಣ್ಣ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಶಾಲೆಯಲ್ಲಿ ಕ್ರೀಡಾ ಸ್ಪರ್ಧೆ ನಡೆಯಿತು. ನಮನ್ ಓಟದಲ್ಲಿ ಭಾಗವಹಿಸಿದ. ನಮನ್ ವೇಗವಾಗಿ ಓಡಿ ಮೊದಲನೇ ಸ್ಥಾನವನ್ನು ಪಡೆದ. ಶಿಕ್ಷಕರು, ಅದ್ಭುತ ನಂದನ್. ಆ ದಿನ ಮನೆಯ ತುಂಬ ಸಂತೋಷದಿಂದ ಕಂಗೊಳಿಸುತ್ತಿತ್ತು. ಎಲ್ಲರೂ ಸಿಹಿ ಹಂಚಿದರು. ನಂದನ್, ನಾನು ದೊಡ್ಡ ವಿಜ್ಞಾನಿ ಆಗಬೇಕು. ನಮನ್ ಹೇಳಿದ, ನಾನು ದೊಡ್ಡ ಕ್ರೀಡಾಪಟು ಆಗಬೇಕು. ಆಗ ತಾಯಿ ಹೇಳಿದಳು, ನೀವು ಒಟ್ಟಿಗೆ ಇದ್ದರೆ ಯಾವ ಕನಸು ಅಸಾಧ್ಯವಿಲ್ಲ.